ನಿನ್ನೆ ಪ್ರೀತಿಸುವೆ ಭಾಗ 21. ತಿಂಡಿ ತಿನ್ನುತ್ತಿದ್ದಾಗ ಬಂದ ಫೋನ್ ಕಾಲನ್ನು ರಿಸೀವ್ ಮಾಡಿ ಸ್ವಲ್ಪ ದೂರದಲ್ಲಿ ಹೋಗಿ ಮಾತನಾಡುತ್ತಿದ್ದ ರಾಘವ್ ಕೋಪದಿಂದ ಕುದಿಯುತ್ತಿದ್ದನು. ಏನು ಹೆದರ್ಸ್ತಾ ಇದೆಯಾ? ನಿನ್ನ ಈ ಗುಡ್ಡ ಬೆದರಿಕೆಗೆ ನಾನು ಹೆದರ್ತೀನಿ ಅಂತ ಅಂದ್ಕೊಂಡಿದ್ಯಾ? ಹಾಗೆ ಏನಾದರೂ ಅಂದ್ಕೊಂಡ್ರೆ ಅದು ನಿನ್ನ ಭ್ರಮೆ. ಹೆದರಿಸ್ತಾ ಇಲ್ಲ ಮರಿ, ಹೇಳ್ತಾ ಇದ್ದೀನಿ. ನಿನ್ನಂಥ ಬಚ್ಚಗಳಿಗೆ ಹೆದರಿಸಕ್ಕೆ ಹೋಗುವನಲ್ಲ ನಾನು. ಬಚ್ಚಗಳಿಗೆ ಏನಿದ್ರು ಮಾತಿನಿಂದ ಹೇಳೋದೇ ನನ್ನ ಇಷ್ಟ ಇಲ್ಲ. ಈ ರಮನ್ ರೆಡ್ಡಿನ ಎದುರು ಹಾಕೊಂಡು ಬದುಕಿದವರು ಯಾರೂ ಇಲ್ಲ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ. ಅಡ್ಡ ಏನಾದರೂ ಬಂದರೆ ಹೊಸಕ್ಕೆ ಹಾಕ್ಬಿಡ್ತೀನಿ ಮಗನೇ. ನಿಂಗೆ ತುಂಬ ಸಲ ವಾರ್ನ್ ಮಾಡಿದ್ದೀನಿ, ಆದರೆ ಅದನ್ನು ಕಿವಿಗೆ ಹಾಕೊಳ್ಳೋದೇ ಇಲ್ಲ ಅಂತೀಯ. ನೀನು ರಮನ್ ರೆಡ್ಡಿ ಆದರೆ ನನಗೇನು? ಅಕ್ರಮ ಮರಳು ದಂಧೆ ಮಾಡಿದರೆ ನಾನಂತೂ ಸುಮ್ಮನೆ ಇರಲ್ಲ. ಯಾರ್ಯಾರು ಇನ್ವಾಲ್ವ್ ಆಗಿದ್ರೋ ಅವ್ರನ್ನೆಲ್ಲ ಒಳಗೆ ಹಾಕಿಸ್ಬಿಡ್ತೀನಿ. ಮೈ ಮೇಲೆ ತುಂಬ ಜೋಶ್ ಇರೋ ಹಾಗಿದೆ. ನಾನೇನೋ ಕೇಳ್ಪಟ್ಟೆ ಹೊಸದಾಗಿ ಮದುವೆ ಆಗಿದೆ ಅಂತೆ. ನಿನ್ನ ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ ಅಂತಲೂ ಕೇಳ್ಪಟ್ಟೆ. ಯಾಕೆ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡೋಕ್ಕೆ ಇಷ್ಟ ಇಲ್ವಾ? ಇಲ್ಲ ಅಂದರೆ ಹೇಳು, ಅವಳಿಗೆ ಇನ್ನೊಂದು ಮದುವೆ ಮಾಡಿಸೋಣ. ಏನಂತೀಯ? ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀಯನೋ ರಾಸ್ಕಲ್. ನನ್ನ ಹೆಂಡತಿ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ. ಜೀವನ ಪರ್ಯಂತ ಕಮ್ಮಿ ಹಿಂದೆ ಇರೋ ಥರ ಮಾಡ್ತೀನಿ. ನಿಂದು ಯಾಕೋ ಅತಿ ಆಯಿತು. ಸ್ವಲ್ಪ ಕಂಟ್ರೋಲಲ್ಲಿ ಇರೋದನ್ನು ಕಲಿ. ಈ ರಮನ್ ರೆಡ್ಡಿ ಮಾತನ್ನು ಸಲೀಸಾಗಿ ತಗೋತಾ ಇದೆಯಾ? ಇದರ ಪರಿಣಾಮ ನೆಟ್ಟೆ ಇರಲ್ಲ ನೋಡು. ನಿನ್ನ ಮನೆಯಲ್ಲಿ ಗಂಡು ದಿಕ್ಕಿಲ್ಲದ ಹಾಗೆ ಮಾಡ್ತೀನಿ. ಈಗ ತಾನೇ ಮದುವೆ ಆಗಿದೆಯಾ, ಸುಮ್ಮನೆ ಹೆಂಡತಿ ಜೊತೆ ಆರಾಮಾಗಿರು. ಇಲ್ಲ ಅಂದರೆ ನಿನ್ನ ಹೆಂಡತಿ ಕುಂಕುಮ ಅಳಿಸೋಕೆ ನನಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ನಮ್ದೆರಡು ಫೈಲ್ ಇದೆ, ಅದಕ್ಕೆ ತಕರಾರು ಮಾಡಿದ್ರೆ ಸೈನ್ ಮಾಡಿ ಕಳಿಸ್ಬಿಡು. ಇಲ್ಲ ಅಂದರೆ ನಿನ್ನನ್ನೇ ಮೇಲೆ ಕಳಿಸ್ಬೇಕಾಗುತ್ತದೆ. ನೀನು ಮಾಡೋ ಅಕ್ರಮ ಗಣಿಗಾರಿಕೆ ಹಾಗೂ ಮರಳು ದಂಧೆಗೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ, ಬರೆದಿಟ್ಕೋ. ನೀನದು ಹೇಗೆ ಸೈನ್ ಮಾಡಲ್ವೋ ನಾನು ನೋಡ್ತೀನಿ. ಇನ್ನು ನಿನ್ಗೆ ಒಳಿಗಾಲ ಇದೆ ಅಂತ ಅಂದ್ಕೊಂಡಿದ್ಯಾ? ಈ ರಮನ್ ರೆಡ್ಡಿನ ಎದುರು ಹಾಕೊಂಡು ತುಂಬ ತಪ್ಪು ಮಾಡಿದೆ. ನಿನ್ನನ್ನು ಸಾಯಿಸಿಬಿಟ್ಟಾದ್ರೂ ನನ್ನ ದಂಧೆನ ಶುರು ಮಾಡ್ತೀನಿ, ನೋಡ್ತಾ ಇರು. ಅದು ಏನು ಮಾಡ್ತೀಯ ಮಾಡ್ಕೊ, ಆದರೆ ನಾನು ಜೀವಂತವಾಗಿರೋ ತನಕ ಯಾವುದೇ ಇಲ್ಲೀಗಲ್ ಕೆಲಸ ಮಾಡೋಕ್ಕೆ ಬಿಡಲ್ಲ. ನನ್ನ ಟೈಮನ್ನು ತುಂಬಾ ವೇಸ್ಟ್ ಮಾಡಿದ್ಯಾ. ನಿನ್ನ ಜೊತೆ ಕಾಲಹರಣ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿ ರಾಘವನ್ನು ಕಾಲ್ ಕಟ್ ಮಾಡಿದನು. ರಾಘವನ ಮಾತು ಕೇಳಿ ರಮನ್ ರೆಡ್ಡಿ ಕೋಪದಿಂದ ಕೈಯನ್ನು ಗೋಡೆಗೆ ಗುದ್ದಿದನು. ಗುದ್ದಿದ ರಭಸಕ್ಕೆ ಅವನ ಕೈಯಿಂದ ರಕ್ತ ಬರಲಾರಂಭಿಸಿತು. ಅದನ್ನು ನೋಡಿದ ಅವನ ಪಿಎ ಅವನ ಹತ್ತಿರ ಬಂದು ಅವನ ಕೈ ಹಿಡಿದು, ಏನು ಬಾಸ್ ಇದು? ಅವನ ಮೇಲಿನ ಕೋಪದಿಂದ ನಿಮ್ಗೆ ಯಾಕೆ ನೀವೇ ನೋವು ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಅವನು ತನ್ನ ಕೈಯ ರಕ್ತವನ್ನು ಒರೆಸದೆ ಹಾಗೆಯೇ ಕೈಯನ್ನು ಕೆಳಗೆ ಬಿಟ್ಟನು. ಕೈಯಿಂದ ರಕ್ತ ಒಂದೊಂದೇ ಹನಿಯಾಗಿ ಬೀಳಲಾರಂಭಿಸಿತು. ಅವನ ಪಿಎ ಇದನ್ನು ನೋಡಿ ಗಾಬರಿಗೊಂಡನು. ಏನ್ ದಿಲೀಪ್, ನನ್ನ ಈ ಪರಿಸ್ಥಿತಿ ನೋಡಿ ನಿನಗೂ ಗಾಬರಿ ಆಯ್ತಾ? ನನ್ನ ಕೈಯಿಂದ ಬೀಳೋ ಒಂದೊಂದು ರಕ್ತಕ್ಕೂ ಆ ರಾಘವ್ ಬೆಲೆ ಕಟ್ಟಬೇಕಾಗ್ತದೆ. ನನ್ನ ಕೈಯಿಂದ ಎಷ್ಟು ರಕ್ತ ಬೀಳುತ್ತೋ ಅದರ 100 ಪಟ್ಟು ರಕ್ತ ಅವನ ಮೈಯಿಂದ ಹೋಗಬೇಕು. ಆಗಲೇ ನನಗೆ ತೃಪ್ತಿ ಸಿಗೋದು. ತುಂಬ ಅಹಂಕಾರದಿಂದ ಮೆರೆತಿದ್ದಾನೆ. ಇವತ್ತಲ್ಲ ನಾಳೆ ಈ ಕೈಯಿಂದಲೇ ಅವನನ್ನು ಸಾಯಿಸಿಬಿಡ್ತೀನಿ. ಆಗ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಬಾಸ್, ಅವನು ಈ ಏರಿಯಾ DC. ಅವನನ್ನು ಸಾಯಿಸಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ವ ಬಾಸ್? ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಇಲ್ಲಿಗೆ ಹೊಸ DC ಬರ್ತಾನೆ. ಅವನಿಂದ ಎಲ್ಲ ಕೆಲಸವನ್ನು ಮಾಡಿಸ್ಕೊಂಡ್ರಾಯ್ತು. ಓಕೆ ಬಾಸ್, ನೀವಂತೂ ಸೂಪರ್. ಇತ್ತ ರಾಘವ್ ರಮನ್ ರೆಡ್ಡಿ ಜೊತೆ ಮಾತನಾಡಿ ಆದ ಮೇಲೆ ತಿಂಡಿ ತಿನ್ನಲು ಟೇಬಲ್ ಹತ್ತಿರ ಬಂದನು. ಎಲ್ಲರೂ ಆಗಲೇ ತಿಂಡಿ ತಿಂದು ಎದ್ದು ಹೋಗಿ ಆಗಿತ್ತು. ಆದರೆ ಕಾವ್ಯ ಮಾತ್ರ ಇವನಿಗೋಸ್ಕರ ಕಾಯುತ್ತಿದ್ದುದನ್ನು ನೋಡಿ ಅವನಿಗೆ ಅವಳ ಮೇಲೆ ಪ್ರೀತಿ ಉಕ್ಕಿ ಬಂದಿತು. ಯಾಕೆ ತಿಂಡಿ ಮಾಡಿಲ್ಲ? ಎಲ್ಲರೂ ತಿಂಡಿ ಮುಗಿಸಾಗಲೇ ಹೋಗಿರ್ಬೇಕಲ್ವಾ? ನೀನು ಯಾಕೆ ತಿಂಡಿ ತಿನ್ನದ ಹಾಗೆ ಕೂತಿದ್ದೀಯಾ? ನಿಮ್ಮನ್ನು ಬಿಟ್ಟು ನಾನು ಹೇಗೆ ತಿನ್ನಲಿ? ಅದಕ್ಕೆ ನೀವು ಬರೋ ತನಕ ಕಾದಿದ್ದು. ಏನು ನನ್ನ ಯಜಮಾನ್ತಿಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ? ಹತ್ತಿರ ಬಂದರೆ ದೂಡ್ತೀಯಾ, ಈಗ ನೋಡಿದ್ರೆ ನನಗೋಸ್ಕರ ಕಾಯ್ತೀಯಾ? ನನ್ನ ಮೇಲೆ ನನ್ನ ಯಜಮಾನ್ತಿಗೆ ಪ್ರೀತಿ ಇದೆ ಅಂತ ಆಯ್ತು. ಪ್ರೀತಿ ಇಲ್ಲದೆ ಇರುತ್ತಾ? ನಿಮ್ಮನ್ನು ಪ್ರೀತಿಸ್ತಾನೆ ಮದುವೆ ಆಗಿದ್ದು.
ಅಷ್ಟು ಬೇಗ ಮರೆತು ಬಿಟ್ರಾ? ನೀವು ಟೆನ್ಷನಲ್ಲಿ ಇರಬೇಕಂದ್ರೆ ನಾನು ಹೇಗೆ ತಿಂಡಿ ತಿನ್ನೋಕ್ಕಾಗುತ್ತೆ? ನೀವು ತಿನ್ನದ ಮೇಲೇ ನಾನು ತಿನ್ನೋದು. ಏನು ಬೇಡ, ಒಟ್ಟಿಗೆ ತಿನ್ನೋಣ ಅಂತ ಅಂದು ಅವಳಿಗೆ ಒಂದು ತುತ್ತನ್ನು ಬಾಯಿಗಿಟ್ಟನು. ಅವಳಿಗೆ ಖುಷಿಯಿಂದ ಕಣ್ಣಲ್ಲಿ ಕಣ್ಣೀರು ಬರತೊಡಗಿತು. ಏ ಹುಚ್ಚಿ, ಯಾಕೆ ಅಳ್ತಾ ಇದೆಯಾ? ಅಳ್ತಾ ಇಲ್ಲ ರೀ, ಇದು ಖುಷಿಯ ಕಣ್ಣೀರು. ನೀವು ಇದೇ ಥರ ನನ್ನ ಜೊತೆಗಿತ್ತು ನನ್ನನ್ನು ಪ್ರೀತಿ ಮಾಡ್ತಾನೆ ಇರಬೇಕು. ನಿನ್ನ ಜೊತೆ ಇಲ್ಲದೆ ಇನ್ನೆಲ್ಲಿಗೆ ಹೋಗ್ತೀನಿ? ನನ್ನ ಕೊನೆ ಉಸಿರು ಏನಿದ್ರು ಅದು ನಿನ್ನ ತೋಳಲ್ಲೇ ಹೋಗಬೇಕು. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಬಿಡ್ತು ಅನ್ರಿ, ಯಾಕೆ ಕೊನೆ ಉಸಿರಿನ ಬಗ್ಗೆ ಮಾತಾಡ್ತೀರಾ? ನೀವು ಇಲ್ಲ ಅಂದರೆ ನಾನು ಇರ್ತೀನಿ ಅಂತ ಅಂದ್ಕೊಂಡ್ರ? ನಿಮ್ಮ ಜೊತೆನೇ ನಾನು ಕೂಡ ಬರ್ತೀನಿ. ನೀವು ಸತ್ತ ಮರುಗಳಿಗೆ ನಾನು ಕೂಡ ಸಾಯಬೇಕು, ಅದೇ ನನ್ನ ಆಸೆ. ಈಗ ತಾನೇ ಮದುವೆ ಆಗಿದ್ದೀವಿ ಕಣೆ, ನೀನು ನೋಡಿದರೆ ಸಾಯೋ ಮಾತಾಡ್ತೀಯ. ನಾನು 100 ವರ್ಷ ಬಾಳಿ ಬದುಕಬೇಕು. ನೀನು ಸಾಯೋ ಮಾತೆಲ್ಲ ಆಡಬೇಡ, ನನಗೆ ಇಷ್ಟ ಆಗಲ್ಲ. ಅಯ್ಯೋ, ಮೊದಲು ನೀವೇ ತಾನೇ ಮಾತಾಡಿದ್ದು. ನೀವು ಮಾತಾಡಿದ್ದು ನೋಡಿ ನಾನು ಕೂಡ ಮಾತಾಡಿದ್ದು. ಹೋಗಲಿ ಬಿಡಿ, ಅದೆಲ್ಲ ಈಗ ಬೇಡ. ನೀವು ನನಗೆ ತಿಂಡಿ ತಿನ್ನಿಸಿ, ನಾನು ನಿಮಗೆ ತಿನ್ನಿಸ್ತೀನಿ ಅಂತ ಅವಳು ಹೇಳಿದಾಗ ಅವನು ಖುಷಿಯಿಂದ ಅವಳಿಗೆ ತಿನ್ನಿಸತೊಡಗಿದನು. ಅವಳು ಕೂಡ ಅವನಿಗೆ ತಿನ್ನಿಸತೊಡಗಿದಳು. ರೀ, ಯಾರ ಜೊತೆ ರೀ ಸಿಟ್ಟಿಂದ ಮಾತಾಡ್ತಾ ಇದ್ದಿದ್ದು? ಅದು ಆಫೀಸ್ ವಿಷಯ, ಅದರ ಬಗ್ಗೆ ನೀನು ತಿಳ್ಕೊಳ್ಳೋದು ಬೇಡ. ಯಾಕ್ರಿ, ನನ್ನ ಜೊತೆ ಹೇಳ್ಬಾರ್ದಂತನಾ? ಅದು ಆ ಥರ ಅಲ್ಲ ಕಣೆ, ನೀನು ತಿಳ್ಕೊಂಡು ಮತ್ತೆ ನೀನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ. ಅಂದರೆ ಟೆನ್ಷನ್ ಮಾಡೋ ವಿಷಯ ಇದೆ ಅಂತ ಆಯಿತು. ಹೇಳ್ರಿ ಅದೇನಂತ, ನಾನು ಕೂಡ ತಿಳ್ಕೊತೀನಿ. ಏನಿಲ್ಲ ಕಣೆ. ಏನು ಈಗ ಹೇಳ್ತೀರಿಲ್ವೋ? ಸರಿ ಹೇಳ್ತೀನಿ, ಆದರೆ ನೀನು ಮಾತ್ರ ಟೆನ್ಷನ್ ತಗೋಬಾರ್ದು. ಆಯ್ತು ರೀ, ಟೆನ್ಷನ್ ಮಾಡ್ಕೊಳ್ಳಲ್ಲ, ಈಗ ಹೇಳಿ. ಅವನು ಯಾವನೋ ರಮಣ್ ರೆಡ್ಡಿ ಅಂತ ಇದ್ದಾನೆ. ಅವನೊಬ್ಬ ದೊಡ್ಡ ರೌಡಿ. ಅವ್ನು ಮಾಡೋ ಇಲ್ಲಿಗಲ್ ಕೆಲಸಕ್ಕೆ ಅವನು ಕಳಿಸಿರೋ ಫೈಲ್ಗೆ ನಾನು ಸೈನ್ ಮಾಡಬೇಕಂತೆ. ಮಾಡಿಲ್ಲ ಅಂದರೆ ಸಾಯಿಸ್ತೀನಿ ಅಂತ ಧಮಕಿ ಹಾಕ್ತಾ ಇದ್ದಾನೆ. ಅದಕ್ಕೆ ಅವ್ನಿಗೆ ಚೆನ್ನಾಗಿ ಬೈದು ಏನು ಬೇಕಾದ್ರೂ ಮಾಡ್ಕೋ ಅಂತ ಕಾಲ್ ಕಟ್ ಮಾಡಿಬಿಟ್ಟೆ. ರೀ, ನೀವು ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬಾರ್ದು? ಅವನೊಬ್ಬ ದೊಡ್ಡ ರೌಡಿ ಅಂತೀರಾ. ಅವನು ಹೇಳಿದನ್ನು ಮಾಡಿಬಿಟ್ರೆ ಏನು ರೀ ಮಾಡೋದು? ಅವನು ಏನೂ ಮಾಡೋಕ್ಕಾಗಲ್ಲ, ಬರೀ ಬೊಗಳೆ ಬಿಡ್ತಾ ಇರ್ತಾನಷ್ಟೇ. ನೀನು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ, ತಿಳಿತಾ? ಆದರೂ ನಾವು ಎಚ್ಚರಿಕೆಯಿಂದ ಇರೋದು ಒಳ್ಳೇದೇಳ್ವೇನ್ರಿ? ಆಯಿತು, ಎಚ್ಚರಿಕೆಯಿಂದ ಇರೋಣ. ನೀನೀಗ ತಿಂಡಿ ತಿನ್ನು ಅಂತ ಹೇಳಿ ಅವಳಿಗೆ ತಿಂಡಿ ತಿನ್ನಿಸಿದನು. ತಿಂಡಿ ತಿಂದಾದ ಮೇಲೆ ರಾಘವ್ ಕಾವ್ಯಳಿಗೆ ಹೇಳಿ ಆಫೀಸಿಗೆ ಹೊರಟನು. ರಾಘವ್ ಹೇಳಿದ ಮಾತಿನಿಂದ ಕಾವ್ಯ ಚಿಂತಿತಳಾಗಿದ್ದಳು. ಆ ವ್ಯಕ್ತಿ ದೊಡ್ಡ ರೌಡಿ ಅಂತ ಹೇಳ್ತಾ ಇದ್ದಾರೆ. ಅವನು ಇವರಿಗೆ ಏನಾದರೂ ಮಾಡಿಬಿಟ್ರೆ ಏನು ಗತಿ? ಇವರು ಒಳ್ಳೆ ಪೋಸ್ಟಲ್ಲಿದ್ದಾರೆ. ಆ ರೌಡಿ ಇವರಿಗೆ ಏನೂ ಮಾಡೋಕ್ಕಾಗಲ್ಲ. ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊತಾ ಇದ್ದೀನಿ ಅಂತ ತನಗೆ ತಾನೇ ಹೇಳುತ್ತಾ ಸಮಾಧಾನ ಮಾಡಿಕೊಂಡಳು. ರಾಘವ್ ಸರ್ಕಾರಿ ಕಾರಲ್ಲಿ ಹೋಗುತ್ತಿರಬೇಕಾದರೆ ಅವನಿಗೆ ರಮಣ್ ರೆಡ್ಡಿ ಹೇಳಿದ ಮಾತುಗಳು ನೆನಪಾಗತೊಡಗಿತು. ಅವನು ಹೇಳಿದ ಹಾಗೆ ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು? ನನಗೇನಾದರೂ ಆದರೂ ಪರವಾಗಿಲ್ಲ, ಆದರೆ ನನ್ನ ಮನೆಯವರಿಗೆ ಏನು ಕೂಡ ಆಗಬಾರ್ದು. ಹಾಗಂತ ನಾನು ಅವನು ಹೇಳಿದ ಫೈಲ್ಸ್ಗೆಲ್ಲ ಸೈನ್ ಮಾಡೋಕ್ಕೆ ಆಗಲ್ಲ. ಅವನು ಮಾಡೋ ಇಲ್ಲಿಗಲ್ ದಂಧೆಗೆ ಕಡಿವಾಣ ಹಾಕಲೇಬೇಕು. ಅವನು ಒಂದ್ಸಲ ಜೈಲಿಗೆ ಹೋದರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಅವನಿಂದ ನಮ್ಮ ಮನೆಯವ್ರಿಗೆ ಏನೂ ತೊಂದರೆ ಆಗಲ್ಲ. ಮೊದಲು ಅವ್ನು ಮಾಡೋ ಇಲ್ಲಿಗಲ್ ಕೆಲಸದ ಬಗ್ಗೆ ಸ್ಟ್ರಾಂಗ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು. ಅವನ ಹಿಂದೆ ಯಾರನ್ನಾದರೂ ಖಬರಿನ ಬಿಟ್ಟು ಅವನ ದಂಧೆ ಮೇಲೆ ಕಣ್ಣಿಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಆಫೀಸಿಗೆ ಹೊರಟನು. ಛಾಯಾ ಫೋನಲ್ಲಿ ಮಾತನಾಡುತ್ತಾ ಇದ್ದವಳು ಒಂದು ಕ್ಷಣ ಖುಷಿಗೊಂಡು, ನಿಜ ಹೇಳ್ತಾ ಇದೆಯಾ ನೀನು? ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ತಾನೆ? ನಾನು ಈ ನಂಬರ್ಗೆ ಕಾಲ್ ಮಾಡ್ಬೋದಲ್ವಾ? ನಂಬರ್ ಕರೆಕ್ಟಾಗಿ ಇದೆ ಮೇಡಮ್. ನೀವು ಹುಡುಕ್ತಿರೋ ವ್ಯಕ್ತಿ ಅವರೇ. ನೀವು ಅವ್ರಿಗೆ ಧಾರಾಳವಾಗಿ ಕಾಲ್ ಮಾಡ್ಬೋದು. ಸರಿ, ನೀನು ಮಾಡಿರೋ ಕೆಲಸಕ್ಕೆ ದುಡ್ಡು ನಿನ್ನ ಕೈ ಸೇರುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸಂತೋಷದಿಂದ ಕುಣಿದಾಡಿದಳು. ಮೊಬೈಲ್ಗೆ ಬಂದ ಮೆಸೇಜನ್ನು ನೋಡಿ ರಮಣ್ ರೆಡ್ಡಿ
ಇವನ ಜೊತೆ ನಾನು ಕೈ ಜೋಡಿಸಿದರೆ ರಾಘವನ ಬರ್ಬಾದಿಗೆ ಮುಹೂರ್ತ ಇಡ್ಬೋದು. ಇವನಿಗೂ ದೊಡ್ಡ ರೌಡಿ, ಇವನ ಜೊತೆ ಮಾತಾಡ್ದಾದ್ರೆ ಹೇಗೆ? ನನಗೇನಾದ್ರು ಮಾಡಿಬಿಟ್ರೆ? ಇಲ್ಲ, ನಾನು ಹೆದರ್ಕೋಬಾರ್ದು. ರಾಘವನನ್ನು ಮೂಲೆಗೂ ಮಾಡಬೇಕಂದ್ರೆ ನಾನು ಇವನ ಜೊತೆ ಮಾತಾಡಲೇಬೇಕು. ಅವನು ದೊಡ್ಡ ರೌಡಿ ಆದರೆ ನನಗೇನು? ಅವನಿಗೆ ಅನುಕೂಲವಾಗುವಂಥ ವಿಷಯ ನನ್ನ ಹತ್ರ ಇದೆ. ಹಾಗಾಗಿ ಅವನು ನನ್ನ ಮಾತು ಕೇಳಲೇಬೇಕಾಗ್ತದೆ. ಟೈಮ್ ವೇಸ್ಟ್ ಮಾಡದೆ ಅವನಿಗೆ ಕಾಲ್ ಮಾಡೋಣ ಅಂತ ಅಂದುಕೊಂಡ ಅವಳು ರಮಣ್ ರೆಡ್ಡಿ ನಂಬರನ್ನು ಡಯಲ್ ಮಾಡತೊಡಗಿದಳು. ಕತೆ ಮುಂದುವರಿಯುವುದು. ರಮಣ್ ರೆಡ್ಡಿಯಿಂದ ರಾಘವನ ಅಂತ್ಯ ಆಗುತ್ತೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿಯ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.